ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾವು ಇವಾಗ ಬಿಚ್ಚಾಲೆ ಕ್ಷೇತ್ರದಲ್ಲಿದ್ದೇವೆ. ಇದು ಮಂತ್ರಾಲಯದಿಂದ ಅರೌಂಡ್ 20 ಕಿಲೋಮೀಟರ್ಸ್ ದೂರದಲ್ಲಿದೆ. ಮೊದಲು ಬಿಚ್ಚಾಲೆ ಗ್ರಾಮದ ಗ್ರಾಮ ದೇವತೆಯಾದ ಬಿಚ್ಚಾಲಮ್ಮ ತಾಯಿಯ ದರ್ಶನವನ್ನು ಪಡ್ಕೊಂಡು ನಾವು ಜಪದ ಕಟ್ಟೆ ಕಡೆಗೆ ಹೊರಟ್ವಿ. ಸೊ ಇಲ್ಲಿ ರಾಯರು ಸುಮಾರು ಅರೌಂಡ್ 12 ವರ್ಷಗಳ ಕಾಲ ಹೋಮ ಹವನಗಳು, ಪೂಜೆ ಪುನಸ್ಕಾರ, ಅನುಷ್ಠಾನ ಈ ಥರ ಎಲ್ಲ ಪುಣ್ಯ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ತುಂಗಭದ್ರಾ ನದಿಯ ತೀರದಲ್ಲೇ ಇದೆ. ಜಸ್ಟ್ ಅಲ್ಲಿ ಪಕ್ಕಕ್ಕೆ ನಿಮಗೆ ನದಿ ಸಿಗುತ್ತೆ. ಸೊ ನದಿಯ ದಡದಲ್ಲಿ ಈ ಜಪದ ಕಟ್ಟಿ ಇದೆ. ಈ ಊರಿಗೆ ಪುರಾತನವಾದಂತಹ ಹೆಸರು ಬಂದ್ಬಿಟ್ಟು ಭಿಕ್ಷಾಲಯ ಅಂತ ಇತ್ತು. ಸೊ ಇತ್ತೀಚೆಗೆ ಅದು ಜನರು ಕರೆದು ಬಿಚ್ಚಾಲೆ ಅಂತ ಆಗೋಗಿದೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ಗಳು ಅಕ್ಕಿಯನ್ನು ಮನೆಗೆ ಹೋಗ್ಬಿಟ್ಟು ತೆಗೆದುಕೊಂಡು ಬರೋರು ಆ ಅಕ್ಕಿಯನ್ನು ಜಸ್ಟ್ ಮಂತ್ರದ ಉಚ್ಚಾರದಿಂದ ಅನ್ನ ಆಗಿ ಬಿಸಿ ಅನ್ನ ಆಗಿ ಪರಿವರ್ತನೆ ಆಗ್ತಿತ್ತು ಅಂತ ಹೇಳಲಾಗುತ್ತೆ. ಸೊ ಇದೇ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ತುಂಗಭದ್ರಾ ನದಿ ಆಗಿರುತ್ತೆ. ಸೊ ಇದು ಮಳೆಗಾಲದಲ್ಲಿ ತುಂಬ ಉಕ್ಕಿ ಹರಿತಿರುತ್ತೆ. ರಾಯರು ಬೃಂದಾವನಸ್ಥರಾಗೋ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯರು ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಜಪ ಮಾಡಿಕೊಂಡು ಈ ಒಂದು ನದಿಯನ್ನು, ಫ್ಲಡ್ ಆಗಿ ಹರಿತಿರ್ತಕ್ಕಂತಹ ಒಂದು ದೊಡ್ಡ ನದಿಯನ್ನೇ ಅವರು ದಾಟ್ಕೊಂಡು ಹೋಗಿ ರಾಯರ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನು ಅಪ್ಪಣ್ಣಾಚಾರ್ಯರು ಈ ಒರಳುಕಲ್ಲು ಉಪಯೋಗಿಸ್ಕೊಂಡು ಮಾಡಿಕೊಡ್ತಾ ಇದ್ರು. ರಾಯರಿಗೆ ಬೇಳೆ ಚಟ್ನಿ ಅಂತ ಅಂದರೆ ಬಹಳ ಇಷ್ಟ. ರಾಯರು ಬೃಂದಾವನಸ್ಥರಾದ ನಂತರ ಅಪ್ಪಣ್ಣಾಚಾರ್ಯರು ಪ್ರತಿ ದಿವಸನೂ ಮಂತ್ರಾಲಯಕ್ಕೆ ನಡ್ಕೊಂಡು ರಾಯರ ಸೇವೆ ಮಾಡೋದಕ್ಕೆ ಹೋಗ್ತಾ ಇದ್ರು. ಆದರೆ ರಾಯರು ಒಂದು ದಿವಸ ಕನಸಲ್ಲಿ ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರಿಗೆ ನನಗೋಸ್ಕರ ಮಂತ್ರಾಲಯ ತನಕ ಬರೋದು ಬೇಡ, ಅದ್ರ ಬದಲು ಬಿಚ್ಚಾಲೆಯಲ್ಲೇ ಒಂದು ಬೃಂದಾವನವನ್ನು ನಿರ್ಮಾಣ ಮಾಡುವಂತ ಹೇಳ್ತಾರೆ. ಅದಕ್ಕೋಸ್ಕರ ಅಪ್ಪಣ್ಣಾಚಾರ್ಯರು ಈ ಏಕಶಿಲಾ ಬೃಂದಾವನವನ್ನು ಬಿಚ್ಚಾಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಈಗ ಇದನ್ನು ನೀವು ಕ್ಲಿಯರಾಗಿ ನೋಡಿದರೆ ಒಂದೇ ಒಂದು ಶಿಲೆಯಿಂದ ಆಗಿರ್ತಕ್ಕಂತಹ ಬೃಂದಾವನ ಆಗಿರುತ್ತೆ. ಇದು ಪ್ರಪಂಚದಲ್ಲಿಯೇ ಏಕಶಿಲಾ ಬೃಂದಾವನ ಆಗಿರುತ್ತೆ. ಈ ಬೃಂದಾವನದ ಎದುರುಗಡೆಗೆ ನೀವು ನೋಡಬಹುದು ಪ್ರಾಣದೇವರ ಒಂದು ಪ್ರತಿಷ್ಠಾಪನೆ ಆಗಿದೆ. ಸೊ ಇದಾದ ನಂತರ ಅಪ್ಪಣ್ಣಾಚಾರ್ಯರಿಗೆ ರಾಯರು ಜ್ಯೋತಿ ರೂಪದಲ್ಲಿ ದರ್ಶನವನ್ನು ಕೊಟ್ಟಿರ್ತಕ್ಕಂತಹ ಜಾಗ ಇದು. ಆ್ಯಕ್ಚುಲಿ ಕೆಲವೊಮ್ಮೆ ಬೆಳಗಿನ ಜಾವ ಇಲ್ಲಿ ನದಿಯ ತೀರದಲ್ಲಿ ರಾಯರ ಮತ್ತು ಅಪ್ಪಣ್ಣಾಚಾರ್ಯರ ಹೆಜ್ಜೆ ಗುರುತುಗಳು ಕೂಡ ತುಂಬ ಜನಕ್ಕೆ ಕಂಡಿದ್ದಾವೆ ಅಂತ ಕೂಡ ಕೇಳ್ಪಟ್ವಿ. ಇದು ಬಂದ್ಬಿಟ್ಟು ಇದ್ರ ಪಕ್ಕದಲ್ಲಿ ನೀವು ನೋಡ್ಬೋದು ಜಪದ ಕಟ್ಟೆ ಇರುತ್ತೆ. ಸೊ ಇದು ಒಂದು ಅರಳಿ ಮರದ ಕೆಳಗಡೆಗಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಒಳಗಡೆ ಹೋಗೋದಕ್ಕಾಗೋದಿಲ್ಲ, ಜಸ್ಟ್ ಹೊರಗಡೆಯಿಂದ ಮಾತ್ರ ನೀವು ವೀಕ್ಷಣೆ ಮಾಡಬಹುದು. ಹಾಗೆಯೇ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ. ಎವ್ರಿ ಡೇ ಅನ್ನ ಸಂತರ್ಪಣೆ ಮಾಡ್ತಾರೆ. ನೀವು ಡೊನೇಷನ್ ಕೂಡ ಮಾಡ್ಬೋದು. ಆ್ಯಕ್ಚುಲಿ ನದಿಗೆ ಯಾರೂ ಇಳಿಯೋಂಗಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ಬ್ಲಾಕ್ ಮಾಡಿರ್ತಾರೆ. ಸೊ ನದಿಗಳಲ್ಲಿ ಮೊಸಳೆಗಳಿದ್ದಾವೆ ಅಂತ ಕೂಡ ಎಚ್ಚರಿಕೆ ಬೋರ್ಡ್ ಹಾಕಿರ್ತಾರೆ. ಸೊ ದಯವಿಟ್ಟು ಯಾರು ನದಿ ಹತ್ರ ಇಳಿಯೋದಕ್ಕೆ ಹೋಗಬೇಡಿ ಹೋದಾಗ. ಸೊ ಹಾಗೆಯೇ ಮೇಲೆ ಬಂದರೆ ನಿಮಗೆ ಪುಸ್ತಕದ ಅಂಗಡಿಗಳಿರುತ್ತೆ. ಸೊ ಬುಕ್ಸ್ ಎಲ್ಲ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಈ ಒಂದು ಪ್ಲೇಸಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ನಾವು ಕೂಡ ಇಲ್ಲಿ ಊಟ ಮಾಡಿದ್ವು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಜಪದ ಕಟ್ಟಿಯಿಂದ ವಾಪಸ್ ಬರಬೇಕಾದ್ರೆ ನಿಮಗೆ ರೋಡ್ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು ನಾವು ಸ್ವಲ್ಪ ಮುಂದೆ ಹೋದ್ವಿ. ನಂತರ ಗಾಡಿಯನ್ನು ಆ ಸೈಡ್ ಪಾರ್ಕ್ ಮಾಡಿ ನಡ್ಕೊಂಡ್ಬಿಟ್ಟು ಬಂದ್ವಿ. ಸೊ ಇದು ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರ ಮನೆ ಆಗಿರುತ್ತೆ. ಇಲ್ಲಿ ರಾಯರು ಮತ್ತು ಅಪ್ಪಣ್ಣಾಚಾರ್ಯರು ವಾಸ ಇದ್ದಂತಹ ಮನೆ ಇದೆ ಆ್ಯಕ್ಚುಲಿ. ಇಲ್ಲಿ ನಿಮಗೊಂದು ಸರ್ಪದ ವಿಗ್ರಹ ಕಾಣುತ್ತೆ. ಆ ಸರ್ಪದ ವಿಗ್ರಹ ಬಂದ್ಬಿಟ್ಟು ರಾಯರು ಒಂದು ಸರ್ಪಕ್ಕೆ ಪ್ರತಿ ಸರ್ತಿನೂ ಹಾಲನ್ನ ಕೊಡ್ತಾಯಿದ್ರು. ಆ ಸರ್ಪ ಬಂದ್ಬಿಟ್ಟು ಒಂದು ಸಮಯ ಆದ ನಂತರ ಅದು ಶಿಲೆಯಾಗಿ ಕನ್ವರ್ಟ್ ಆಗಿದೆ. ಸೊ ಅದರ ಒಂದು ವಿಗ್ರಹ ಕೂಡ ಇಲ್ಲಿದೆ. ಸೊ ಈಗ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ರಾಯರು ವಿಶ್ರಾಂತಿ ಪಡೆದುಕೊಳ್ತಕ್ಕಂತಹ ಜಾಗ ಆಗಿರುತ್ತೆ. ಇದು ಆಗಿನ ಕಾಲದಲ್ಲಿ ಯಾವ ಥರ ಇತ್ತಲ್ಲ ಅದೇ ಶೈಲಿಯಲ್ಲೇ ಮೈಂಟೈನ್ ಮಾಡಿದ್ದಾರೆ. ಅದಕ್ಕೇನು ಆಲ್ಟ್ರೇಷನ್ ಕೂಡ ಮಾಡಿಲ್ಲ. ಮತ್ತು ಈಗ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ರಾಯರು ಜನ್ಮ ತಾಳಿದಾಗಿಂದ ಹಿಡಿದ್ಬಿಟ್ಟು ಬೃಂದಾವನಸ್ಥರಾಗೋ ತನಕ ಏನೇನು ಸೀರೀಸ್ ಆಫ್ ಈವೆಂಟ್ಸ್ ಆಗಿದೆಯಲ್ಲ ಆ ಎಲ್ಲ ಈವೆಂಟ್ಸ್ಗಳನ್ನು ಇಲ್ಲಿ ಅವರು ಫೋಟೋನ ರೂಪದಲ್ಲಿ ಹಾಕಿದ್ದಾರೆ. ತುಂಬಾ ಅದ್ಭುತ ಆಗಿದೆ. ಮತ್ತು ನಿಮ್ಗೇನಾದರೂ ರಾಯರ ಚರಿತ್ರೆ ಏನು ಗೊತ್ತಿಲ್ಲ ಅಂತಂದರೆ ನೀವು ಈ ಸೀರೀಸ್ ಆಫ್ ಫೋಟೋಸ್ನ ನೋಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದು.
ಸೊ ಗೌರ್ಮೆಂಟ್ ಆಫ್ ಇಂಡಿಯಾದವರು ಪೋಸ್ಟಲ್ ಸೀಲನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆ ಸೀಲಲ್ಲಿ ಲೈಕ್ ಅಪ್ಪಣ್ಣಾಚಾರ್ಯರ ಒಂದು ಮನೆಯ ಭಾವಚಿತ್ರ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು. ಮತ್ತು ಅಪ್ಪಣ್ಣಾಚಾರ್ಯರು ಬೃಂದಾವನವನ್ನು ವರ್ಣನೆ ಮಾಡಿದ್ದಾರೆ. ಸೊ ಅದನ್ನು ಬಹಳ ಚೆನ್ನಾಗಿ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಇದಾದ ನಂತರ ನಾವು ಮತ್ತೆ ವಾಪಸ್ ಮಂತ್ರಾಲಯದ ಕಡೆಗೆ ಬಂದ್ವಿ. ಸೊ ಮಂತ್ರಾಲಯದಿಂದ ನಾವು ನಮ್ಮ ಮನೆ ಕಡೆಗೆ ಪ್ರಯಾಣವನ್ನು ಬೆಳೆಸಿದೆವು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ.